Jesus loves India. ಯೇಸು ಭಾರತವನ್ನು ಪ್ರೀತಿಸುತ್ತಾರೆ. He has given his life for all people on the cross that everyone may live through his resurrection. ಆತನು ಶಿಲುಬೆಯ ಮೇಲೆ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟನು. ಆತನ ಪುನರುತ್ಥಾನದ ಮೂಲಕವಾಗಿ ಎಲ್ಲರೂ ಬದುಕುವುದಕ್ಕಾಗಿಯೇ. As we celebrate independence in India, ಭಾರತ ದೇಶದಲ್ಲಿ ನಾವು ಸ್ವಾತಂತ್ರ್ಯದ ವರ್ಷವನ್ನು ನಾವು ಆಚರಿಸುವಂತಹ ಈ ಸಂದರ್ಭದಲ್ಲಿ I believe every blessing will be perfected in our nation. ನಮ್ಮ ದೇಶದಲ್ಲಿ ಎಲ್ಲ ಆಶೀರ್ವಾದಗಳು ಪರಿಪೂರ್ಣವಾಗುತ್ತವೆ ಎಂದು ನಾನು ನಂಬುತ್ತೇನೆ. God's plan will be perfected in our nation. ನಮ್ಮ ದೇಶದಲ್ಲಿ ದೇವರ ಚಿತ್ತವು ಪರಿಪೂರ್ಣವಾಗುತ್ತದೆ. The sacrifice of all the martyrs and God's people for the blessing of the people of India will be blessed by God and bear fruit. ಭಾರತ ದೇಶದ ಆಶೀರ್ವಾದಕ್ಕಾಗಿ ದೇವಜನರು ಮತ್ತು ತ್ಯಾಗಮಯ ಬಲಿದಾನ ಮಾಡಿದವರು ಆಶೀರ್ವದಿಸಲ್ಪಡುವರು ಮತ್ತು ಅವರ ಕಾರ್ಯಗಳು ಫಲ ಕೊಡುವವು. May we enjoy an independent India. ನಾವೆಲ್ಲರೂ ಸ್ವತಂತ್ರ ಭಾರತವನ್ನು ಆನಂದಿಸಲ್ಪಡಬೇಕು. May all people have freedom to accomplish everything for which they strive for. ಎಲ್ಲ ಜನರು ಯಾವ ಸಾಧನೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಿರ್ತಾರೋ ಅದಕ್ಕೆ ಅವರು ಸ್ವಾತಂತ್ರ್ಯವನ್ನು ಹೊಂದಲಿ. May there be peace in the hearts of everyone, and because of that productivity increase in the nation. ಪ್ರತಿ ಹೃದಯಗಳಲ್ಲಿ ಸಮಾಧಾನವಿರಲಿ, ಅದರ ಮೂಲಕ ದೇಶದಲ್ಲಿ ಉತ್ಪಾದಕತೆ ಹೆಚ್ಚಾಗಲಿ. Every obstruction, every fear may it go, and let there be freedom, freedom, freedom. ಎಲ್ಲ ಭಯ, ಎಲ್ಲ ಅಡೆತಡೆ ಹೊರಟು ಹೋಗಲಿ, ಎಲ್ಲ ಸ್ಥಳಗಳಲ್ಲಿ ಸ್ವಾತಂತ್ರ್ಯವಿರಲಿ. May this blessing come upon our nation today. ಇಂದೇ ನಮ್ಮ ದೇಶದ ಮೇಲೆ ಈ ಆಶೀರ್ವಾದ ಬರಲಿ. Let's pray together, ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ, live together, ಒಟ್ಟಾಗಿ ಜೀವಿಸೋಣ, work together, ಒಟ್ಟಾಗಿ ಕೆಲಸ ಮಾಡೋಣ. enjoy freedom to enjoy prosperity with the grace of God together. ನಾವೆಲ್ಲರೂ ಒಟ್ಟಾಗಿ ದೇವರ ಕೃಪೆಯಿಂದ ದೇವರ ಸಮೃದ್ಧಿ ಆನಂದಿಸುವುದಕ್ಕೋಸ್ಕರ ದೇವರ ಸ್ವಾತಂತ್ರ್ಯ ಆನಂದಿಸೋಣ.